ಫ್ರೆಂಡ್ಸ್, ಇವತ್ತೊಂದು ಟೆಸಲ್ ಅಂತ ಲಟ್ಕನನ್ನು ಮಾಡೋದನ್ನು ನೋಡೋಣ ಬರ್ರಿ ಹೆಂಗಂತ. ನೋಡಿರಿ, ನೀನು ತೋರಿಸಿನಲ್ಲ ಆ ರೀತಿ ಮಾಡೋಣ ಅಂತ. ಫಸ್ಟ್ ಒಂದೇ ಸೈಜ್ ಒಳಗಿರುವಂಥವು 3 ಪೀಸನ್ನು ಬಟ್ಟೆನ ತೊಗೋಬೇಕು. ಸ್ಕ್ವೇರ್ ಬಟ್ಟೆನ 4x4 ರೀ, 4 ಇಂಚು 4 ಇಂಚು ಉದ್ದ 4 ಇಂಚು ಅಗಲ 4 ಇಂಚು ಸೇಮ್ ಪೀಸ್ ಇರುವಂಥ 3 ಪೀಸ್ಗಳನ್ನು, ಸೇಮ್ ಸೈಜ್ ಇರುವಂಥ 3 ಪೀಸ್ಗಳನ್ನು ತೊಗೊಂಡು ನಾನು ಈ ರೀತಿ ಫೋಲ್ಡ್ ಮಾಡಿದ್ನಲ್ಲ ಆ ರೀತಿ ಫೋಲ್ಡ್ ಮಾಡಿರಿ. ಫಸ್ಟು ಡೈಮಂಡ್ ಶೇಪು, ಆಮೇಲೆ ಟ್ರಯಾಂಗಲ್ ಶೇಪು ಮಾಡಿ ಈ ರೀತಿ ಸ್ಟಿಚ್ ಮಾಡಿದ್ರಂದ್ರೆ ನಿಮ್ಮದೊಂದು ಟಸಲ್ ರೆಡಿ ಆಯಿತು. ಇದು ಸಿಂಗಲ್ ಟಸಲ್ಲು. ನಾನು ಇದನ್ನು ಏನು ಮಾಡೀನಿ ಅಂತಂದ್ರೆ 3 ಒಂದೇ ಲೈನ್ ಇದ್ರೊಳಗೆ ಥ್ರೆಡ್ ಒಳಗೆ 3 ಫ್ಲವರ್ಗಳನ್ನು ಮಾಡಿ ಇದು ಒಂದು ಡ್ರೆಸ್ಸಿಗೆ ನಾನು ಮಾಡೀನಿ. ಈ ರೀತಿ ಮಾಡಿದ್ರೇ ಚಲೋ ಕಾಣ್ತಾವೆ, ಅದಕ್ಕೆ ಈ ರೀತಿ ಮಾಡಕತ್ತೀನಿ. ಸೇಮ್ ಅದೇ ರೀತಿಯೇ ಇದನ್ನು ಮತ್ತೆ ಟ್ರಯಾಂಗಲ್ ಶೇಪ್ ಮಾಡಿ ಮತ್ತೆ ಅಲ್ಲಿ ಒಂದು ಸ್ಟಿಚ್ ಹಾಕೋಬೇಕು. ಈ ರೀತಿ ಮಾಡಿದ್ರಂದ್ರೆ ನಿಮಗೆ ಟೆಸಲ್ ಕರೆಕ್ಟಾಗಿ ಫ್ಲವರ್ ಶೇಪ್ ಒಳಗೆ ಬರ್ತಾವೆ ನೋಡಿರಿ. ಮತ್ತು ಅದೇ ರೀತಿ ನೋಡಿರಿ ಎಷ್ಟು ಚಂದ ಬಂತಲ್ರಿ. ಸೈಜ್ ನೀವೇನು ಮಾಡ್ಬೋದು, ಸ್ಟಿಚ್ ಮಾಡೋದ್ರೊಳಗೆ ಸ್ವಲ್ಪ ಸಣ್ಣದ ಮಾಡ್ಕೋತಾ ಹೋಗ್ಬೋದು, ಇಲ್ಲಾಂದ್ರೆ ಸೇಮ್ ಸೈಜನ್ನು 3 ಸೈಜನ್ನು ಮಾಡ್ಬೋದು. ನೋಡಿರಿ, ಈ ರೀತಿ ಆ ಕಡೆನೂ ಫೋಲ್ಡ್ ಮಾಡೋದು, ಈ ಕಡೆನೂ ಫೋಲ್ಡ್ ಮಾಡೋದು, ಅಲ್ಲೊಂದು ಸ್ಟಿಚ್ ಹಾಕ್ಕೊಳ್ಳೋದು. ನೋಡಿರಿ ಅಲ್ಲೇ ಕರೆಕ್ಟ್ ಮ್ಯಾಕ್ ಥ್ರೆಡ್ ಮತ್ತು ಅದು ಬಟ್ಟೆನ ಸೇರಿಸಿ ಅಲ್ಲೊಂದು ಸ್ಟಿಚ್ ಹಾಕ್ಕೊಳ್ಳೋದು. ಈಗ ಅದಾದಮೇಲೆ ಅದನ್ನು ಮತ್ತೆ ಟ್ರಯಾಂಗಲ್ ಶೇಪ್ ಒಳಗೆ ಅದ್ರ ಮೇಲೆ ಇಟ್ಟು ಒಂದು ಮಡಚಬೇಕು. ಮಡಚಿದ್ರಂದ್ರೆ ಈಗ ನೋಡಿರಿ ಟಸಲ್ ಲಟ್ಕನ್ ಎಷ್ಟು ನೈಸಾಗಿ ರೆಡಿ ಆಯ್ತಲ್ರಿ. ನೀವು ಟ್ರೈ ಮಾಡಿ ನೋಡಿರಿ. ಬ್ಲೌಸಿಗೆ ಹಾಕ್ಬೋದು, ಲಂಗ ಬ್ಲೌಸಿಗೆ ಯೂಸ್ ಮಾಡ್ಬೋದು, ಫ್ರಾಕ್ಗಳಿಗೆ ಯೂಸ್ ಮಾಡ್ಬೋದು. ನಿಮ್ಗೆ ಯಾವಾಗ ಬಟ್ಟೆ ಬೇರೆ ಬೇರೆ ಕಲರ್ನೂ ಮಾಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್.